ಬೆಂಗಳೂರಿನಲ್ಲಿ ತಡರಾತ್ರಿ ರಣಭೀಕರ ಮಳೆ. ಇಂಥ ಏರಿಯಾ ಇಲ್ಲ ಅನ್ನೋ ಹಾಗಿಲ್ವೇ ಇಲ್ಲ. ಪೂರ್ವ ಮುಂಗಾರಿನ ಅಬ್ಬರಕ್ಕೆ ಸಾಕಷ್ಟು ಬಡಾವಣೆಯ ನಿವಾಸಿಗಳು ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ರಾಜಧಾನಿ ಜನರ ನಿದ್ದೆಯನ್ನು ಹಾಳು ಮಾಡಿದೆ ರಾತ್ರಿಯ ಮಳೆ. ಒಂದೊಂದೇ ಏರಿಯಾಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆಡುಗೋಡಿಯಲ್ಲಿ ಮನೆಗಳಿಗೆ ನುಗ್ಗಿದೆ ನೀರು. ಮನೆಯಲ್ಲಿದ್ದವರ ಸ್ಥಿತಿಯಂತೂ ಅಯೋಮಯ ಅನ್ನೋ ಹಾಗಿದೆ. ಮನೆಯ ಒಳಗಡೆ ಇದ್ದಂತಹ ಸಾಮಗ್ರಿಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ಮನೆಯಿಂದ ನೀರನ್ನು ಹೊರಗಾಕೋದಕ್ಕೆ ರಾತ್ರಿ ಇಡೀ ಪರದಾಡಿದ್ದಾರೆ. ಯಾಕೆಂದರೆ ಇವೆಲ್ಲವೂ ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಏರಿಯಾಗಳು. ಸ್ವಲ್ಪ ಒಂದು ದಿನದ ಮಳೆಗೆ ಅರ್ಧ ಗಂಟೆ 1 ಗಂಟೆ ಸುರಿಯೋ ಮಳೆಯನ್ನೇ ತಡ್ಕೊಳ್ಳಲ್ಲ ಕೆಲವು ಏರಿಯಾಗಳು. ಅಂಥದ್ರಲ್ಲಿ ಇಡೀ ರಾತ್ರಿ ಹೆಚ್ಚು ಕಡಿಮೆ ಈಗಲೂ ಬರ್ತಾ ಇರಬೇಕು. ಈಗಲೂ ಲೈಟಾಗಿ ಡ್ರಿಸ್ಲಿಂಗ್ ಇದೆ. ರಾತ್ರಿ ಇಡೀ ಸುರಿದಂತಹ ಮಳೆಗೆ ಜನರ ನಿದ್ದೆನೇ ಹಾಳಾಗೋಗಿದೆ. ನೋಡಿ ಪರಿಸ್ಥಿತಿ ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ತಾವೀಗ. ಬೆಂಗಳೂರಿನ ಆಡುಗೋಡಿ ಪರಿಸ್ಥಿತಿ. ಮನೆಗಳಿಗೆಲ್ಲ ನೀರು ನುಗ್ಗಿದೆ. ಆ ನೀರು ನುಗ್ಗಿದಾಗ ಯಾರಿಗೆ ತಾನೇ ನಿದ್ರೆ ಬರುತ್ತೆ? ನೆಲದ ಮೇಲೆ ಇಟ್ಟಿರ್ತಕ್ಕಂಥ ವಸ್ತುಗಳೆಲ್ಲವೂ ಹಾಳಾಗಿರುತ್ತೆ. ಕೆಲವರೆಲ್ಲ ರೇಷನ್ನು ಅದು ಇದು ಅಂತ ತಂದಿಟ್ಕೊಂಡಿರ್ತಾರೆ. ಸೋಫಾ, ಬೀರು, ಫ್ರಿಡ್ಜು, ಟಿವಿ, ಟೇಬಲ್ಲು ಎಲ್ಲ ನೀರಲ್ಲಿ ಮುಳುಗಿರುತ್ತೆ. ಇದು ಬರೀ ನೀರನ್ನು ಹೊರಹಾಕೋದು ಅಷ್ಟೇ ಕೆಲಸ ಅಲ್ಲ, ಮುಂದಕ್ಕೆ ಇವೆಲ್ಲ ವರ್ಕ್ ಆಗ್ತವ ಅಂತ ನೋಡಬೇಕು. ಕೆಲವೆಲ್ಲ ಸೋಫಾಗಳಂತೂ ಕಂಪ್ಲೀಟ್ ಹಾಳಾಗಿರುತ್ತೆ. ಒಂಥರ ನರಕ, ಜನರಿಗೆ ಪಾಪ ನರಕ. ಹಿಡಿ ಶಾಪ ಹಾಕ್ತಾ ಇದ್ದಾರೆ. BBMP ಅಂತ ಇತ್ತು, ಇಲ್ಲಿ ತನಕ BBMP ಅವರು ಇಲ್ಲ ಬಿಡಿ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಅಧಿಕಾರ ವಹಿಸ್ಕೊಂಡು ಇನ್ನೂ ಒಂದು ವಾರ ಆಗಿದೆ ಅಷ್ಟೇ. ಅವ್ರಿಗೆ ಇಲ್ಲಿನ ಪರಿಸ್ಥಿತಿ ಗೊತ್ತಿಲ್ಲ. ಏಕೆಂದರೆ ಮುಖ್ಯಸ್ಥ ಮಹೇಶ್ವರ್ ರಾವ್ ಅವರು ಕೂಡ ನೆನ್ನೆ ಎಲ್ಲೋ ಟ್ರ್ಯಾಕ್ಟರ್ನಲ್ಲಿ ಒಂದು ಕಡೆ ಹೋಗಿದ್ದರು ಏರಿಯಾ ವಿಸಿಟ್ ಮಾಡೋದಕ್ಕೆ ಅಂತ. ಅಲ್ಲಿ ಜನರೆಲ್ಲ ಚೆನ್ನಾಗಿ ತರಾಟೆಗೆ ತೊಗೊಂಡಿದ್ದಾರೆ ಅವ್ರನ್ನ. ಎಲ್ಲ ಕಂಪ್ಲೀಟ್ ಆಡುಗೋಡಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ವಿಪರೀತವಾದ ಮಳೆಯಾಗಿದೆ. ಧಾರಾಕಾರ ಮಳೆಗೆ ಏರಿಯಾಗಳೇ ಮುಳುಗೋಗಿದೆ. ಅದರಲ್ಲೂ ಈ ಗ್ರೌಂಡ್ ಫ್ಲೋರ್ನಲ್ಲಿ ವಾಸ ಮಾಡೋರು ಇದಾರಲ್ಲ ಪಾಪ, ಅವರ ಕಷ್ಟ ನೋಡೋಕ್ಕಾಗಲ್ಲ. ರಣಭೀಕರ ಮಳೆಗೆ ತತ್ತರಿಸಿದೆ ಬೆಂಗಳೂರು. ಅಕ್ಷರಶಃ ದ್ವೀಪದಂತಾಗಿವೆ ಕೆಲವು ಏರಿಯಾಗಳು. ರಾತ್ರಿ ಇಡೀ ಜನ ಜಾಗರಣೆ ಮಾಡಿದ್ದಾರೆ. ನೀರಿನ ಹರಿವಿಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಆ ಪರಿಪ್ರಮಾಣದಲ್ಲಿ ನೀರು ನುಗ್ಗಿದೆ. ಧಾರಾಕಾರ ಮಳೆಗೆ ಬೈಕ್ಗಳೆಲ್ಲ ಕೊಚ್ಚೋಗಿದೆ. ಹೊರಗಡೆ ನಿಲ್ಲಿಸಿರ್ತಾರಲ್ಲ, ಕಾರನ್ನು ಓಡಿಸಲಾಗದೆ ರಸ್ತೆಯಲ್ಲೇ ನಿಲ್ಲಿಸಿದ್ದಾರೆ ಚಾಲಕರೊಬ್ಬರು. ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತ. ಬೇಡಪ್ಪ ಬೇಡ, ಒಂದು ರಾತ್ರಿ ಹೊಡೆದಿರ್ತಕ್ಕಂಥ ಮಳೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಇದು ಈಗಲ್ಲ, ಇವತ್ತು ಮಧ್ಯಾಹ್ನ ಆದರೂ ಕೂಡ ಪರಿಸ್ಥಿತಿ ಸುಧಾರಿಸಲ್ಲ. ಹೇಳಿದ್ದೀನಿ. ತಗ್ಗು ಪ್ರದೇಶದ್ದು ಆ ಸಾಯಿ ಲೇಔಟ್ ಕತೆ ಏನು ಅಂತ ಗೊತ್ತಿಲ್ಲಪ್ಪ. ಸಾಯಿ ಲೇಔಟಲ್ಲಿ ಮೊನ್ನೆನೇ ನೀರು ತುಂಬಿಕೊಂಡಿತ್ತು ಫುಲ್ಲು. ನೋಡಿ ಅಲ್ಲಿ ನೀರು ಹರಿತಾ ಇರೋ ರಭಸ ನೋಡಿ. ಈ ಥರ ರಭಸವಾಗಿ ಹರಿಬೇಕಾದ್ರೆ ನೀವು ರೋಡ್ ಸೈಡಲ್ಲಿ ನಿಲ್ಲಿಸಿರೋಂಥ ಬೈಕ್ಗಳು, ಕಾರುಗಳು ಎಲ್ಲಿರುತ್ತವೆ? ಎಲ್ಲ ಕೊಚ್ಕೊಂಡು ಹೋಗಿರುತ್ತವೆ ಅಷ್ಟೇ. ಈಗಂತೂ ನಮ್ಮ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಸಂಸ್ಕೃತಿ ಜಾಸ್ತಿ ಆಗ್ತಾ ಇದೆ. ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ ಗ್ರೌಂಡ್ ಫ್ಲೋರು G1 G2 ಅಂತಂದ್ಬಿಟ್ಟು ಪಾರ್ಕಿಂಗ್ ಮಾಡ್ಕೋತಾರೆ. ಅದು ತಗ್ಗು ಪ್ರದೇಶದಲ್ಲಿ ಕಟ್ಟಿರ್ತಾರೆ. ನೀರು ತುಂಬಿಕೊಳ್ಳುತ್ತೆ, ಕಂಪ್ಲೀಟ್ ನೀರು. ನೋಡಿ ಪರಿಸ್ಥಿತಿ ನೋಡಿ ನೀವೇನೆ. ನಾವು ಈ ಥರ ಮಳೆಯನ್ನು ತಮಿಳ್ನಾಡಲ್ಲಿ ಚೆನ್ನೈನಲ್ಲಿ ನೋಡ್ತಾ ಇದ್ವು, ನಮ್ಮ ಭಾಗದಲ್ಲಿ. ಈಗ ಬೆಂಗಳೂರಿನಲ್ಲೇ ಹೀಗಾಗಿದೆ. ಇದು ಪೂರ್ವ ಮುಂಗಾರು. ಕಳೆದ ವರ್ಷವೂ ಅಷ್ಟೇ ಪೂರ್ವ ಮುಂಗಾರು ಭಾರಿ ಹೊಡೆತ ಕೊಟ್ಟಿತ್ತು. ಈಗಲೂ ಅದೇ ರೀತಿ ಆಗ್ತಾ ಇದೆ. ಈಗಲೂ ಅದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮುಂಗಾರು ಆರಂಭ ಆಗದೆ ನಿಮಗೆ ಜೂನ್ 1ರಿಂದ ಹೆಚ್ಚು ಕಡಿಮೆ ನನ್ನ ಪ್ರಕಾರ. ಈಗ ಮುಂಗಾರಿಗೂ ಮೊದಲೇ ಪರಿಸ್ಥಿತಿ ಹೆಂಗಾಗಿದೆ ಅಂತ. ಯಾವ ಏರಿಯಾ ಅಂತ ಹೇಳೋದು? ವಿಜಯನಗರ, ನಾಗರಬಾವಿ, ಕೋರಮಂಗಲ, RT ನಗರ, ಪೀಣ್ಯ, ಯಶವಂತಪುರ, ನಾಯಂಡಹಳ್ಳಿ, ದಕ್ಷಿಣ ಬೆಂಗಳೂರು, ಉತ್ತರ ಬೆಂಗಳೂರು, ಪೂರ್ವ ಬೆಂಗಳೂರು ಎಲ್ಲ ಮಳೆನೋ ಮಳೆ ರಾತ್ರಿ ಇಡೀ. ಆಮೇಲೆ ಹವಾಮಾನ ಇಲಾಖೆಯವರು ಇದು ಮುನ್ಸೂಚನೆ ಕೊಟ್ಟಿದ್ದರು, ಈ ರೀತಿ ಮಳೆ ಆಗುತ್ತೆ, ಬಿ ಕೇರ್ಫುಲ್ ಅಂತ. ನೋಡಿ ಅಲ್ಲಿ ಆ ಗಾಡಿಯ 2 ವೀಲರ್ಗಳು ಎಷ್ಟು ಮುಳುಗಿವೆ ಅಂತಕ್ಕಂಥದ್ದು ನೋಡಿ. ಇಷ್ಟು ಪ್ರಮಾಣದ ಮಳೆ ಅಂತಂದರೆ ಈಗಲೇ ಹೀಗೆ. ಈ ಸರ್ತಿ ಮುಂಗಾರು ಕೂಡ ತುಂಬ ಜೋರಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪೂರ್ವ ಮುಂಗಾರು ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಎಚ್ಚೆತ್ಕೋಬೇಕು. ಇನ್ನಾದರೂ ಸರಿಯಾಗಿ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಬೇಕು. ಆಗ ಮಾತ್ರ ನೀರು ಸರಾಗವಾಗಿ ಹರಿದೋಗೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಕಷ್ಟ. ಈಗಲೇ ಹೇಳಿದ್ದೀವಿ, ತಯಾರಿನೇ ಮಾಡ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಹೆಂಗೆ ನೋಡೋಕ್ಕೋದ್ರೆ ಈಗ ಕಳೆದ 3-4 ತಿಂಗಳಿಂದ ಬೇಸಿಗೆ ಇತ್ತಲ್ಲ, ಈ ಬೇಸಿಗೆ ಟೈಮ್ನಲ್ಲಿ ರಾಜಕಾಲುವೆಗಳು ಅಂದರೆ ಪ್ರೈಮರಿ, ಸೆಕೆಂಡರಿ, ಟೆರ್ಷರಿ ಡ್ರೈನೇಜ್ ಅಂತ ಇದೆ, ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಗ್ರೇಟರ್ ಬೆಂಗಳೂರು. ಅಂದರೆ ಆವಾಗ BBMP ಇತ್ತು, ಅವರೇ
ಅದಕ್ಕೆ ಅಂತ ಸಮಿತಿ ಇದೆ, ಬೇಕಾದಷ್ಟು ದುಡ್ಡು ಬಿಡುಗಡೆ ಆಗುತ್ತೆ, ಎಲ್ಲ ನುಂಗಿ ನೀರು ಕುಡಿತಾರೆ ಅಷ್ಟೇ. ಕಾಲ ಕಾಲಕ್ಕೆ ತಕ್ಕಂತೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಸಮಿತಿನೇ ಇದೆ. ಏನು ಮಾಡ್ತಾರೆ ಅವರೆಲ್ಲ? ಆ ಕೆಲಸವನ್ನು ಅವ್ರು ಮಾಡಬೇಕಾಗಿತ್ತು, ಮಾಡಿಲ್ಲ. ಪಾಪ ಜನ ಅನುಭವಿಸ್ಬೇಕು ಇವಾಗ. ಇವ್ರು ಕೆಲಸ ಮಾಡಿಲ್ಲ ಅಂತಂದರೆ ಒದ್ದಾಡಬೇಕಾದವರು ಜನರು. ಎಷ್ಟೋ ಮನೆಗಳಲ್ಲಿ ಪಾಪ ವಯೋವೃದ್ಧರಿರ್ತಾರೆ, ಬಾಣಂತಿಯರಿರ್ತಾರೆ, ಗರ್ಭಿಣಿಯರಿರ್ತಾರೆ, ಪುಟ್ಟ ಪುಟ್ಟ ಮಕ್ಕಳಿರ್ತವೆ. ಅಂಥ ಮನೆಗಳಿಗೆ ನೀರು ನುಗ್ಗಿಬಿಟ್ರೆ ಪಾಪ ಅವ್ರು ಎಲ್ಲಿ ಹೋಗಬೇಕು? ರಾತ್ರಿ ಏನು ಮಾಡಬೇಕು ಅವರು? ಮನೆಗಳಿಗಂತೂ ನೀರು ನುಗ್ಗಿದೆ, ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಇದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತಂದರೆ ಹೇಗೆ? ಹೌಕಮ್ ಎಲ್ಲ ಕಡೆ ನೀರು ನುಗ್ಗಿದೆ ಅಷ್ಟೇ. ವಿಪರೀತವಾದ ನೀರು, ಭಾರೀ ಪ್ರಮಾಣದ ನೀರು.